ಅಕ್ರಮವಾಗಿ ಹಣ ವಸೂಲಿ, ಹೂ ಮಾರುಕಟ್ಟೆಗೆ ಏಕಾಏಕಿ ಲೋಕಾಯುಕ್ತ ದಾಳಿ, ವರ್ತಕರು ಫುಲ್ ಶಾಕ್. ಸೂಕ್ತ ದಾಖಲೆಗಳು ಇಲ್ಲದೆ ವಾಹನಗಳ ಸಂಚಾರ, ಚಾಲಕರಿಗೆ ದಂಡ ಹಾಕಿ ಬಿಸಿ ಮುಟ್ಟಿಸಿದ ಪೊಲೀಸರು. ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗಿದ ಗ್ರಾಮ, ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಹಿಡಿಶಾಪ. ಚಿಮ್ಮಲ್ ಚುನಾವಣೆಯಲ್ಲಿ ಗೆದ್ದ ಭರಣಿ ವೆಂಕಟೇಶ್, ಹೇಳಿಕೆಗೆ ಯಲುವಳ್ಳಿ ರಮೇಶ್ ಬಣದಿಂದ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಹೂ ಬೆಳೆಯದಿದ್ದರೂ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಯಾಗಿ ರೈತರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದ ವರ್ತಕರ ವಿರುದ್ಧ ಶಾಸಕರೊಬ್ಬರು ರೈತರಿಗೆ ಆಗ್ತಿದ್ದ ಮೋಸದ ವಿರುದ್ಧ ಧ್ವನಿ ಎತ್ತಿದ್ದರು. ಇದೀಗ ಏಕಾಏಕಿ ಲೋಕಾಯುಕ್ತ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ಅದೆಲ್ಲೇ ಅಂತೀರಾ? ಈ ವರದಿ ನೋಡಿ. ಎಸ್ ವೀಕ್ಷಕರೇ, ಅನ್ನದಾತ ಸುಖೀಭವ ಅಂತಾರೆ. ಅನ್ನ ನೀಡುವ ರೈತ ದೇಶದ ಬೆನ್ನೆಲುಬು. ಆದರೆ ಅಂತಹ ರೈತರಿಂದ ಜಿಗಣ ರೀತಿ ರಕ್ತ ಹೀರುವ ಮಧ್ಯವರ್ತಿಗಳು ಅಕ್ರಮವಾಗಿ ಹಣ ವಸೂಲಿ ಮಾಡಿ ಪೀಕಿ ತಿಂತಾ ಇದ್ದಾರೆ. ಮೈ ತುಂಬ ಬಂಗಾರ ಹಾಕೊಂಡು ಮಿಂಚ್ತಾ ಇದ್ದ ವರ್ತಕರು ಮಾರುಕಟ್ಟೆಗೆ ಹೂ ತರುವ ರೈತರಿಗೆ ವಂಚಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅಂದಹಾಗೆ ಮಾರುಕಟ್ಟೆಗೆ ಹೂ ತರುವ ರೈತರಿಂದ 10 kg ಹೂಗಳಿಗೆ 1 kg ಹೂವು ನೀರು ಅಂತ ತೂಕದಲ್ಲಿ ಕಡಿತಗೊಳಿಸ್ತಾರೆ. ಅದಲ್ಲದೆ 100 ರೂಪಾಯಿಗೆ 10 ರೂಪಾಯಿ ಅಂತ ರೈತರಿಂದ ಅಕ್ರಮವಾಗಿ ಕಮಿಷನ್ ಹೆಸರಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇನ್ನು ಕೃಷಿ ಮಾರುಕಟ್ಟೆ ಇಲಾಖೆ ನಿಯಮಗಳ ಪ್ರಕಾರ ಮಧ್ಯವರ್ತಿಗಳು ರೈತರಿಂದ 1 ರೂಪಾಯಿ ಸಹ ಹಣ ಪಡೆಯುವಂತಿಲ್ಲ. ವ್ಯಾಪಾರಸ್ಥರಿಂದ ಪರ್ಸೆಂಟೇಜ್ ಪಡೆಯಬೇಕು ಅಂತ ಬೈಲಾದಲ್ಲಿ ನಮೂದಿಸಿದ್ರು ಸಹ ವರ್ತಕರು ರೈತರ ಬಳಿ ಅಕ್ರಮವಾಗಿ ವ್ಯಾಪಾರದ ರೀತಿಯಲ್ಲಿ ಲೂಟಿ ಮಾಡ್ತಾ ಇರೋ ವಿಚಾರವಾಗಿ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ವರ್ತಕರಿಗೆ ಎಚ್ಚರಿಕೆ ನೀಡಿದ್ರು. ಸರ್, ನಾನು ಎಲ್ಲಾ ರೈತರಿಗೆ ರಿಕ್ವೆಸ್ಟ್ ಮಾಡೋದು, ನಾವು ರೈತರ ಪರ. ಈ ವರ್ತಕರ ಈ ದಬ್ಬಾಳಿತನಕ್ಕೆ ನಾನು ಬ್ರೇಕ್ ಹಾಕ್ತೀನಿ. ಈ ವರ್ತಕರದು ಒಳ್ಳೆ ವರ್ತಕರಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈ ವರ್ತಕರದು ಒಂದು ಮಾಫಿಯಾ ಆಗೋಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಏನಾಗೋಗಿದೆ, ವಿಶೇಷವಾಗಿ ಫ್ಲವರ್ ಮಾರ್ಕೆಟ್ ಅವ್ರದ್ದು. ಅವರು ಇನ್ನು ಅವ್ರ ಹತ್ರ ಹೋಗ್ತೀನಿ ಇವ್ರ ಹತ್ರ ಹೋಗ್ತೀನಿ ಅಂದ್ರೆ ಅವೆಲ್ಲ ನನ್ನ ಹತ್ರ ನಡೆಯಲ್ಲ. ಕಾನೂನ್ನ ಫಾಲೋ ಮಾಡ್ಬೇಕು. ಇಂತ ಗೊಡ್ಡು ಬೆದರಿಕೆಗಳು ಹಾಕುವಂತ ಮಾಫಿಯಾ ಫ್ಲವರ್ ಮಾರ್ಕೆಟ್ ಅಲ್ಲಿ ಕುತ್ಕೊಂಡಿದೆ. ನಾನು ಇವ್ರಿಗೆ ವಾರ್ನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲೆಲ್ಲ ಬಹಳ ವರ್ತಕರು ಕೆಲವರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ನಾನು ಅವ್ರಿಗೆ ವಾರ್ನ್ ಮಾಡ್ತಿದ್ದೀನಿ, ಯಾರಾದ್ರೂ ಐ ಡೋಂಟ್ ಕೇರ್, ನಾಳೆಯಿಂದ ಕಮಿಷನ್ ತಗೊಳ್ಳೋದು ನಿಲ್ಲಿಸ್ಬೇಕು. ನೀವೇನಾದ್ರು ತಗೊಳ್ಳೋದು ಕಂಟಿನ್ಯೂ ಮಾಡಿ ಕಾನೂನು ವಿರುದ್ಧ ಹೋದ್ರೆ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಇಲ್ಲ ಫ್ಲವರ್ ಮಾರ್ಕೆಟ್ ನ ವರ್ತಕರ ಅದೊಂದು ಮಾಫಿಯಾ ಇದೆ, ಅದಕ್ಕಂತೂ ನಾನು ಕಡಿವಾಣ ಹಾಕ್ತೀನಿ. ರೈತರ ಪರ ನಿಲ್ತೀನಿ. ರೈತರು ದಯವಿಟ್ಟು ಸಹಕರಿಸಿ. ಪರವಾಗಿಲ್ಲ, ಅವ್ರಿಗೆ ಕಾನೂನು ರೀತಿ ಬಿಸ್ನೆಸ್ ಮಾಡಕ್ ಆ ವರ್ತಕರಿಗೆ ಬರಲ್ಲ ಅಂದ್ರೆ ಅಂಗಡಿ ಬಾಗ್ಲು ಹಾಕೊಂಡು ಹೋಗ್ಲಿ. ಕಾನೂನು ರೀತಿ ಬಿಸ್ನೆಸ್ ಮಾಡೋರು ಬೇಜಾನ್ ಜನ ಇದಾರೆ, ಅವ್ರು ಬಂದು ಬಿಸ್ನೆಸ್ ಮಾಡ್ತಾರೆ. ಆಯ್ತು ಸರ್, ನಮ್ಮ ವಾಹಿನಿಯೊಂದಿಗೆ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಇನ್ನು ರೈತರಿಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವರ್ತಕರಿಗೆ ಎಚ್ಚರಿಕೆ ನೀಡಿದ್ರು ಸಹ ಮಧ್ಯವರ್ತಿಗಳು ಹೂ ಬೆಳೆಗಾರರಿಂದ ಹಣ ವಸೂಲಿ ಮಾಡ್ತಾ ಇದ್ರು. ಈ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಮಂಗಳವಾರ ಇದ್ದಕ್ಕಿದ್ದಂತೆ ಹೂ ಮಾರುಕಟ್ಟೆಗೆ ದಾಳಿ ನಡೆಸಿದ್ದಾರೆ. ರೈತರಿಂದ ವರ್ತಕರು ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇರೋ ಬಗ್ಗೆ ದೂರು ಪಡೆದುಕೊಂಡಿದ್ದು ವರ್ತಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ವರ್ತಕರ ಜೊತೆ ಶಾಮೀಲಾಗಿ ದಂಧೆ ನಡೆಸ್ತಾ ಇದ್ರು ಅನ್ನೋ ದೂರುಗಳು ರೈತರು ಕೊಡ್ತಾ ಇದ್ದಂತೆ ಅಲ್ಲಿ ಹೈಡ್ರಾಮಾಗಳೇ ನಡೆದೋಯ್ತು. ಇಟ್ಕೋಬೇಕಲ್ಲ, ತನ್ನಿ ಒಂದು ಕೆಲಸ ಮಾಡಿ, ಲೈಸೆನ್ಸು ಇಲ್ಲಿದೆ ಗಾಡಿಯಲ್ಲಿ.
ಕಟ್ ಮಾಡ್ತೀರಿ ಇದರಲ್ಲಿ ಇದಾ ಎಲ್ಲಿ ಕಟ್ ಮಾಡ್ತೀರಿ ಇದರಲ್ಲಿ ತೆಗಿತಾ ಇಲ್ಲ ಎಲ್ಲಿ ತೆಗಿತಾ ಇಲ್ಲ ಪಾರ್ಸಲ್ ಅವ್ರಿಗೆ ರೈತರಿಗೆ ಕೊಡೋ ಬಿಲ್ ಇಲ್ಲ 10% ರೈತರ ಬನ್ನಿ ಮುಂದೆ $14 ಇದು ಇವ್ರಿಗೆ ನೀವು ವರ್ಕರ್ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಗೆ ಇವ್ರ ಕೊಟ್ಟು ಕಳಿಸ್ತೀನಿ ನೀವು 10 ಗಂಟೆಗೆ ಬನ್ನಿ ಸ್ಟೇಟ್ಮೆಂಟ್ ಹಾಕ್ತೀನಿ ಕಚೇರಿ ಆಯ್ತಾ ನಿಮ್ಮ ಹೆಸರು ಏಜೆಂಟ್ ನೀವು ಟ್ರೇಡರ್ಸ್ ಏಜೆಂಟ್ರಲ್ಲ ಪೇಮೆಂಟ್ ಯಾರಿಗೆ ಮಾಡ್ತಾರೆ ಏಜೆಂಟ್ 10% ಕಮಿಷನ್ ತಗೋತಾರೆ. ಆಮೇಲೆ 100 ಕೆಜಿಗೆ 10 ಕೆಜಿ ಲೆಸ್ ಕೊಡ್ತೀವಿ. ಅಂದರೆ ನೀರು ಹಾಕ್ತೀವಿ ಅಂತ ಹೇಳ್ತಾರೆ, ಓಕೆ ನೋ ಪ್ರಾಬ್ಲಮ್, 10 ಕೆಜಿ ಲೆಸ್ ಕೊಡ್ತೀವಿ. ಸೊ ಅದು ಬಿಟ್ಟರೆ 10% ಕಮಿಷನ್. ಆ್ಯಕ್ಚುಲಿ ಈಗ ವೆಜಿಟೇಬಲ್ದೆಲ್ಲ 3% ಇದೆ ಕಮಿಷನ್. ಆಗ ಮುಂಚೆ ಏನು ಅಂದರೆ ಹೂವು ಬಿಸ್ನೆಸ್ ಎಲ್ಲ ಕಡಿಮೆ ಇತ್ತು ಅಂತೇಳಿ ಅದನ್ನು 10% ಯಾವಾಗೋ ಮಾಡ್ಕೊಂಡಿದ್ರಂತೆ. ಈಗ ಆ್ಯಕ್ಚುಲಿ ವೆಜಿಟೇಬಲ್ಗಿಂತೂ ಬಹಳ ಹೆಚ್ಚಾಗಿ ಟ್ರಾನ್ಸಾಕ್ಷನ್ ಆಗೋದು ಹೂವೇ. ಸುಮಾರು ಕೋಟಿಗಳು ವ್ಯವಹಾರ ಆಗ್ತದೆ ಹೂವು. ಸೊ ಅಂಥದ್ರಲ್ಲಿ ಈಗಲೂ 10% ಅಂದರೆ ನಾವು ರೈತರು ಅಲ್ಲಿ ನೋಡಿದ್ರೆ ಯಾವುದು ನಮಗೆ ಔಷಧಿ ಆಗ್ಬೋದು ಅಥವಾ ಮೆನ್ಯೂರ್ಸ್ ಆಗ್ಬೋದು, ಯಾವುದು ಕಡಿಮೆ ಏನಿಲ್ಲ. ನಾವು ಅಲ್ಲಿ ಮಾತ್ರ ಜಾಸ್ತಿ ಕೊಡಬೇಕು, ಇಲ್ಲಿ ಮಾತ್ರ ನಮಗೆ ಇಲ್ಲಿ ತೊಂದರೆ ಆಗ್ತಾ ಇರ್ತದೆ. ನೋಡ ಹಂಗೆ ಮರ್ಚೆಂಟ್ಗಳು ಎಲ್ಲಿಂದ ಬರ್ತದೆ? ಜಗಳ ಮಾಡ್ತಾ ಇಲ್ಲ. ಅವ್ರು ಹಿಡಿದು ಮಾತಾಡಿಲ್ಲ ಅಂದಿದ್ರೆ ನಾವು ಏನು ಮಾಡಪ್ಪ, ನೀವು ನಾವು ತಂದ್ರೆ ತಾನೆ ಯಾರಿಗೂ ಲಾಸ್ ಆಗಲ್ಲ. ನಾನಿದ್ರೆ ಅವರು, ಅವರಿದ್ರೆ ನಾವು. ಏನು ಸಮಸ್ಯೆ ಇದೆ ನಿಮಗೆ ಇಲ್ಲಿ? ಟ್ರಾಫಿಕ್ ಸಮಸ್ಯೆ, ಓಕೆ, ಪಾರ್ಕಿಂಗ್ ಸಮಸ್ಯೆ, ಅಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾರೆ ಒಳಗೆ, ಪಾಪ ಎಕ್ಸಾಮ್ ಟೈಮಲ್ಲಿ ಆಯ್ತು ಬಿಡಿ, ಇದೆ. ಮತ್ತು ಒಳಗಡೆ ರೈತರು ಹೆಚ್ಚಾಗಿ ಹೂವು ತರ್ತಾ ಇದ್ದಾರೆ. ಜಾಗ ನಮಗೆ ತುಂಬ ಕಡಿಮೆ ಇದೆ. ರವೀಂದ್ರ ರೈತರಿಗೆ ಕೊಡ್ತಿರೋದು ಬೇಕಲ್ಲ? ರೈತರಿಗೆ ಎಷ್ಟು ಕೊಡ್ತೀರಾ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಇಲ್ಲಿ ನೀವು ಇದನ್ನ APMCಗೆ ಮಾಹಿತಿ ಕೊಡ್ಬೇಕಲ್ವಾ? ಈ ದಿನ ಇಷ್ಟು ವ್ಯಾಪಾರ ಆಯ್ತು ಅಂತ ಅದನ್ನು ಎಲ್ಲಿ ಬರ್ಕೊಂಡಿಲ್ಲ? ಇಲ್ಲ ಸರ್, ಬಂದಿಲ್ಲ. ನಾವು ಆಮೇಲೆ ಲಾಸ್ಟಲ್ಲಿ ಬರ್ಕೊಡ್ತೀವಿ. ರೈತರು ನಮಗೆಲ್ಲ ಬುಕ್ಕಲ್ಲಿ ಸರ್ ಬರ್ಕೊಂಡು ಹೋಗೋದಿಲ್ಲ. ಬುಕ್ಸ್ ಎಲ್ಲ ತಗೊಂಡಿರ್ತಾರೆ ಸರ್. ಅವರಲ್ಲಿ ತಗೋತಾರೆ ಬುಕ್ಕಲ್ಲಿ ಎಲ್ಲ ನಾವು ನಿಮ್ಮ ಹತ್ರ ದಾಖಲಾತಿ ಹೇಳಿ. ಯಾವ್ದಾದ್ರು ಸಾಹೇಬ್ರು ಕೇಳ್ತಾ ಇರೋದು ರಿಜಿಸ್ಟ್ರಿ ಏನಾದ್ರು ಮೇಂಟೈನ್ ಮಾಡಿದ್ರೆ ಯಾವ್ದಾದ್ರು ಒಂದು ಡೀಟೇಲ್ ಬರ್ಕೊಳ್ಳಿಕ್ಕೆ ಇಂಥ ರೈತ ಇವತ್ತು ಇಷ್ಟು ತಂದ ಅನ್ನೋದು ಬರ್ದಿದ್ರಾ? ಇಲ್ಲ ಸರ್, ಬರಿಬೇಕಾ? ಮೊದಲ ಪಾಲಿಸಿ ಅಪ್ಪ ನಿಮ್ಮದು, ಅದು ಓಕೆ. ಅದು ಬಿಲ್ ಬುಕ್ ಇಲ್ಲ. ಎಲ್ಲಿದೆ ಎಲ್ಲಿದೆ ಈಗ? ಎಲ್ಲಿದೆ? ಬಿಲ್ ಬುಕ್ ಇದೆ ಮನೆಯಲ್ಲಿದೆ. ಆಯ್ತು, ಎಷ್ಟು ಮನೆಯಿಂದ ನಾವು ಅವರೆಲ್ಲ ವಾರಕ್ಕೆ 10 ಎಸ್ಗೆ ತಗೋತಾರೆ ಪೇಮೆಂಟ್. ಅದರಲ್ಲೆಲ್ಲ ಒಂದ್ಸಲಿ ಲೈಸೆನ್ಸ್ ಇಲ್ಲಿದೆಯಲ್ಲ? ಒಂದು ಕೆಲಸ ಮಾಡಿ, 11 ಗಂಟೆಗೆ ಆ ಬಿಲ್ ಬುಕ್ ಮನೇಲಿ ಅಂತ ಹೇಳಿದ್ರಲ್ಲ ಅದನ್ನ ಇಲ್ಲೇ ಇರ್ತೀವಿ. ಅದನ್ನ ಮತ್ತೆ ನಿಮ್ಮ ಲೈಸೆನ್ಸ್ ಎಲ್ಲ ತಗೊಂಡು ಬಂದು ಮಾಡಿ ಆಯ್ತಾ? ಆಯ್ತು. ಕಮಿಷನ್ ಅಂತ ಹೇಳಿಲ್ಲ, ಕೂಲಿಯವ್ರಿಗೆ ಕೂಲಿ ಸುಮಾರು 10-15 ಜನ ಹುಡುಗರು ಇರ್ತಾರೆ. ಅವ್ರ ಕೂಲಿ RMC ಫೀಸ್ಗೆ ಇಷ್ಟು ಮಾತ್ರ ತಗೊಂಡು. ಎಷ್ಟು ತಗೊಳ್ತೀರಿ? ಎಷ್ಟು ತಗೊಳ್ತಾ ಇದ್ದೀರಿ? ಅದು ಇಷ್ಟೊಂದೇನಿಲ್ಲ, 2-3%, 5% ಒಳಗಡೆ ಇದೆ ಸರ್. ಅದಕ್ಕೇನು ರೆಸಿಪ್ಟ್ ಏನು ಕೊಡ್ತಾ ಇದ್ದೀರಿ ಅವರಿಗೆ? ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತೀವಿ. ಕೊಡಿ. ಯಾವ ಥರ ಇದೆ ನಿಮ್ಮ ಬಿಲ್ ಬುಕ್ಕು ರಸೀದಿ ಇದಾವಲ್ಲ? ತೋರಿಸಿ. 4% ತೋರಿಸಿ. ಇಲ್ಲ, ಆ ಥರ ಏನು ತಗೊಂತ ಇಲ್ಲ, ನಾವು ಹಂಗೆ ತಗೊಂಡು ಕೊಡ್ತೀವಿ. ನೀವು ಇಲ್ಲಿ ಯಾವ ರಸೀದಿಗಳನ್ನ ರೈತರಿಗೆ ಕೊಡ್ತಾ ಇದ್ರಿ ಅದನ್ನ ತಗೊಂಡು ಬನ್ನಿ. ಬಿಲ್ ಬುಕ್ ಇದೆ. ರಸೀದಿ ಅದು ಬಿಲ್ ಬುಕ್ ಇಲ್ಲ. ಎಲ್ಲಿದೆ ಎಲ್ಲಿದೆ ಈಗ? ಎಲ್ಲಿದೆ? ಬಿಲ್ ಬುಕ್ ಇದೆ ಮನೆಯಲ್ಲಿದೆ.
ಆಯ್ತು ಎಷ್ಟು ಬೇಕು ಮನೆಯಿಂದ ನಾವು ಅವರೆಲ್ಲ ವಾರಕ್ಕೆ 10 ಎಸ್ಕೆ ತಗೋತಾರೆ ಪೇಮೆಂಟ್, ಅದರಲ್ಲೆಲ್ಲ ಒಂದ್ಸಲಿ ಕೊಡ್ತಾರೆ. ಒಂದು ಕೆಲಸ ಮಾಡಿ 11 ಗಂಟೆಗೆ ಆ ಬಿಲ್ ಬುಕ್ ಮನೇಲಿ ಅಂತ ಹೇಳಿರಲ್ಲ ಅದನ್ನ ಇಲ್ಲೇ ಇರ್ತೀವಿ, ಅದನ್ನ ಮತ್ತೆ ನಿಮ್ಮ ಲೈಸೆನ್ಸ್ ಎಲ್ಲ ತಗೊಂಡು ಬಂದು ಹಾಕಿ ಆಯ್ತಾ? ಆಯ್ತು, ಅಲ್ಲಿ ಆಫೀಸ್ಗೆ ಬನ್ನಿ, ಆಫೀಸ್ಗೆ ಅಲ್ಲಿಗೆ ಬಂದು ಯಾವಾಗಿಂದ ಕಟ್ಟಾಗಿದೆ ಅದು ನೀವೇ ನೋಡಿಲ್ಲ ಕರೆಕ್ಟ್ ಇದೆಯಲ್ಲ, ಕಡಿಮೆ ಇದೆಯಲ್ಲ. ಇವಾಗ ನೀವು ಇದನ್ನ ಕೊಲಾಬ್ರೇಷನ್ ಮಾಡಿದ್ರೆ ಹಾಂ 6 ಆಗಿದೆಯಾ? ಆಗಿದೆ. ಎಲ್ಲಿದೆ ಡಾಕ್ಯುಮೆಂಟ್ ಇದೆ ಅದಕ್ಕೆ ಇದೆಯಾ? ಇದೆಯಲ್ಲ, ಆಯ್ತು, ಕರೆಕ್ಟ್ ಇದೆ. ಜಾಸ್ತಿ ಇದೆಯಾ? ಸೊ 50 ಗ್ರಾಮ್ ಜಾಸ್ತಿ ಇದೆ. ಇನ್ನು ವರ್ತಕರು ರೈತರಿಂದ ಹೂ ಮಾರಾಟದಲ್ಲಿ 10% ರೂಪದಲ್ಲಿ ಅಕ್ರಮವಾಗಿ ಹಣ ಪಡಿತಾ ಇದ್ದ ವಿಚಾರ ಎಲ್ಲ ರೈತರಿಗೂ ಗೊತ್ತಿದ್ರೂ ವರ್ತಕರು ವ್ಯಾಪಾರಿಗಳು ಜೊತೆಯಾಗಿ ಹೂಗಳಿಗೆ ಬೇಡಿಕೆಯಲ್ಲಿ ಎಡವಟ್ಟು ಮಾಡೋರೆಂಬ ಭಯದಿಂದ ರೈತರು ದೂರುಗಳನ್ನು ನೀಡದೆ ಆತಂಕದಲ್ಲೇ ಇರುವಂತಾಗಿದೆ. ಆದರೆ ಅನ್ನದಾತನ ಅನ್ನಕ್ಕೆ ಕನ್ನ ಹಾಕ್ತಾ ಇರೋ ವರ್ತಕರ ನಡೆಗೆ ಏನನ್ಬೇಕು ನೀವೇ ಹೇಳಿ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಸರಿಯಾದ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ ವಾಹನಗಳಿಗೆ ಪೊಲೀಸರು ಹಾಗೂ ಸಾರಿಗೆ ಅಧಿಕಾರಿಗಳು ದಂಡ ಹಾಕುವುದರ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ವಾಹನಗಳಿಗೆ ಎಫ್ಸಿ ಇನ್ಶೂರೆನ್ಸ್ ಸೇರಿದಂತೆ ಇತರೆ ದಾಖಲೆಗಳು ಇಲ್ಲದೆ ಸಂಚರಿಸುತ್ತಿದ್ದ ವಾಹನಗಳನ್ನು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ದಂಡ ಹಾಕಿ ಎಚ್ಚರಿಕೆ ನೀಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿ ಬೈರಾರೆಡ್ಡಿ, ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ವಜಿಕುಮಾರ್, ಶಿವರಾಜ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಮಂಗಳವಾರ ಬೆಳ್ಳಂಬಳ್ಳಿಗೆ ವಾಹನಗಳು ಪರಿಶೀಲನೆ ಮಾಡಿ ಎಫ್ಸಿ ಇನ್ಶೂರೆನ್ಸ್ ಡಿಎಲ್ ಇಲ್ಲದವರಿಗೆ ದಂಡ ಹಾಕಿ ವಾಹನಗಳ ಎಲ್ಲಾ ದಾಖಲೆಗಳು ಸರಿಯಾಗಿ ಇಟ್ಟುಕೊಳ್ಳಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಯ್ತಾ ಇಲ್ಲ, ಹೆಲ್ಮೆಟು 2 ದಿನ ಮಾಡಿ 2 ದಿನ ಬಿಟ್ಟಾಕಿದ್ರಿಂದ ಪಬ್ಲಿಕ್ಕು ಮತ್ತೆ ಹಂಗೆ ಹೋಗ್ತಾ ಇದ್ದಾರೆ. ಪೊಲೀಸವ್ರ ಭಯ ಅನ್ನೋದು ಏನು ಇಲ್ವ ಅಂತ ಸರ್? ಇದರೊಂದಿಗೆ ಆವಾಗಲೇ ಹೇಳಿದಾಗೆ ಪೊಲೀಸರ ಜವಾಬ್ದಾರಿ ಎಷ್ಟಿದೆಯೋ ಪಬ್ಲಿಕ್ ಜವಾಬ್ದಾರಿನೂ ಅಷ್ಟಿರುತ್ತೆ. ನಮ್ಮ ಪೊಲೀಸ್ದು ಓನ್ಲಿ ಟ್ರಾಫಿಕ್ ರೂಲ್ಸ್ ಒಂದೇ ಡ್ಯೂಟಿ ಇರೋದಿಲ್ಲ, ಬೇರೆ ಬೇರೆ ಡ್ಯೂಟಿಗಳು ಇರ್ತವೆ. ಅದರೊಂದಿಗೆ ಯಾವಾಗ ನಮಗೆ ಸ್ವಲ್ಪ ಯಥೇಚ್ಛವಾಗಿ ಸಿಬ್ಬಂದಿ ಸಿಗ್ತಾರೆ ಅಂಥ ದಿನಗಳಲ್ಲಿ ಇನ್ನು ಮುಂದೆ ನಾಟ್ ಓನ್ಲಿ ಪೊಲೀಸ್, ಟ್ರಾಫಿಕ್ ಇವರು RTO ಅವರಿಂದ ಸಹಕಾರದಿಂದ ಸಹ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ಕೆಲವು ಇನ್ಶೂರೆನ್ಸ್ ಇಲ್ಲದೆ ಮತ್ತು FC ಇಲ್ಲದೆ ವಾಹನಗಳು ಓಡೋದು ನಮಗೆ ಗಮನಕ್ಕೆ ಬಂದಿದೆ. ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಸಹ ಅದೇ ರೀತಿ ಬರ್ತಾ ಇದೆ ಅಂತ ದೂರುಗಳಿವೆ. ಆದ್ದರಿಂದ ಅವುಗಳ ಮೇಲೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಬೈರಾರೆಡ್ಡಿ ಈ ವೇಳೆ ಮಾತನಾಡಿ, ದಾಖಲೆ ಇಲ್ಲದ ವಾಹನಗಳನ್ನು ಇನ್ನು ಮುಂದೆ ಸೀಸ್ ಮಾಡಲಾಗುವುದು. ವಾಹನಗಳನ್ನು ಓಡಿಸುವ ಮುಂಚೆ ಪ್ರತಿಯೊಬ್ಬರು ತಮ್ಮ ವಾಹನದ ದಾಖಲೆಗಳು ಪರಿಶೀಲನೆ ಮಾಡಿಕೊಳ್ಳಬೇಕು. ದಾಖಲೆ ಇಲ್ಲದೆ ವಾಹನಗಳನ್ನು ರಸ್ತೆಗೆ ಇಳಿಸಬಾರದು ಎಂದು ಹೇಳಿದ್ದಾರೆ. ಎರಡು ಬಸ್ಗಳನ್ನ ಚೆಕ್ ಮಾಡಿದ್ವಿ, ಅದರಲ್ಲಿ ಒಂದು ಟ್ಯಾಕ್ಸ್ ಇಲ್ಲ, FC ಇಲ್ಲ. ಸೊ ಅದು 2 ಗಾಡಿಗಳನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಗಾಡಿ ಚೆಕ್ ಮಾಡ್ತಾ ಇದ್ವಿ. ಗಾಡಿ ಅಕಸ್ಮಾತ್ ಯಾವ ದಾಖಲೆ ಇಲ್ಲ ಅಂದರೆ ಗಾಡಿಗಳು ಸೀಸ್ ಮಾಡ್ತೀವಿ. ನಾವು ಕಾರ್ಯಾಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ, ನಿರಂತರ ಮಾಡ್ತೀವಿ ಸರ್. ಟಿಪ್ಪರ್ಗಳ ಮೇಲೆ ಎಲ್ಲ ಕಣ್ಣಿಗೆ ಬೀಳುತ್ತೆ, ಇಂಥ ಪರಿಸ್ಥಿತಿ ಉಂಟಾಗಿದೆ. ಸೇಫ್ಟಿ ಮೆಜರ್ಸ್ ತಗೊಂಡು ಹೋಗ್ಬೇಕು ಅವರು.
ಅವ್ರ ಜೊತೆಗೆ ಏನು ಗೊತ್ತಾ, ಸೇಫ್ಟಿ ಮೆಜರ್ ಜೊತೆಗೆ ಪರ್ಮಿಟ್ ಇರಬೇಕು, ಅದು ವೆಯ್ಟಿಂಗ್ ಬಿಲ್ ಇರಬೇಕು, ಎಲ್ಲ ದಾಖಲೆ ಇಟ್ಕೊಂಡು ಹೋಗ್ಬೇಕು. ಅವರು ಓವರ್ಲೋಡ್ ಆದರೆ ನಾವು ಖಂಡಿತ ಅದನ್ನು ಚೆಕ್ ಮಾಡಿಬಿಟ್ಟು ದಂಡ ಹಾಕ್ತೀವಿ. ಓವರ್ಲೋಡ್ ಹೋಗುವ ಟಿಪ್ಪರ್ಗಳನ್ನ ಹಿಡಿದು ಅವರಿಗೂ ಸಹ ದಂಡ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇಲ್ಲೊಂದು ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ಕೊಳಚೆ ನೀರು ಮನೆ ಮುಂದೆ ಹರಿಯುತ್ತಿದೆ. ಅಧಿಕಾರಿಗಳಿಗೆ ತಿಳಿಸಿದರೂ ಕ್ಯಾರೆ ಅನ್ನುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ತರ ಮಾಡಿದ್ರೆ 4 ನೆಂಬರ್ಗಳವ್ರೆ. ಒಬ್ಬ ಅಪ್ಪನು ಜಡೆಗಳು ಬಿಟ್ಕೊಂಡು ಹೊರಟೋತಾನೆ ಪೂಜಾರಪ್ಪನು. ಇನ್ನೊಬ್ಬ ಅಪ್ಪನು ಇತ್ತ ತೋಟಲ್ ಅಡಿಗೆ ತೋಟದಾಗೆ ಚೆಕ್ಕೊಂಡು ಕೂಕೊಂತಾನೆ. ಇನ್ನೊಬ್ಬ ಅಪ್ಪನು JCB ಕೊಂಡಾನೆ JCB ಕೆಲ್ಸಕ್ಕೆ ಹೊರಟೋತಾನೆ. ಇನ್ನೊಬ್ಬ ಅಪ್ಪನು ತೋಟದಾಗ ಮಗುಳು ಬಿಡ್ಸ್ಕೊಂಡು ಕೂಕೊಂಡ್ರೆ ಇವ್ರು ಏನಕ್ಕೆ ಎಲೆಕ್ಷನ್ಗೆ ನಿಲ್ಬೇಕು? ಅವ್ರ ಮಟ್ಟಕ್ಕೆ ಅವ್ರ ಮನೆಗಳಾಗಿದ್ದಿದ್ರೆ ನಾವು ಬೇಜ್ ಕಾರ್ಡ್ ಯಾವನೊಬ್ಬ ನಿಂತ್ಕೊಂಡು ಮಾಡೋನು. ಅದು ಬಿಟ್ಬಿಟ್ಟು ನಮ್ಗೆ ಬೇಕಿಲ್ದಿರೋರು ಇವ್ರು ಎಲೆಕ್ಷನ್ಗೆ ನಿಂತು ಒಂದು ಪೊಲೀಸ್ ಅಂತ ಸರಿಯಾಗಿ ನ್ಯಾಯವಾಗಿ ಬರಲ್ಲ, ಏನಕ್ಕೂ ಬರಲ್ಲ. ಏನಕ್ಕೆ ಬೇಕಿಂತವ್ರು? ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ಈ ಗ್ರಾಮ ನೆನಪಾಗುತ್ತೆ ಅಷ್ಟೇ. ಗಬ್ಬು ನಾರುವ ಚರಂಡಿಗಳಿಂದ ಇಲ್ಲಿನ ನಿವಾಸಿಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮದ ರಸ್ತೆಗಳಂತೂ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಾಗುತ್ತಿದೆ. ಬೇಸಿಗೆಯಲ್ಲಿ ಧೂಳಿನ ಗೂಡಾಗಿ ಮಾರ್ಪಟ್ಟಿದೆ. ಸರಿಯಾದ ರಸ್ತೆ ಇಲ್ಲದೆ ಶಾಲಾ ಮಕ್ಕಳು, ವಯೋವೃದ್ಧರು, ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರಿನೊಂದಿಗೆ ಕೊಳಚೆ ನೀರು ಸೇರಿ ಮನೆಗಳ ಮುಂದೆ ಹರಿದು ಗಬ್ಬು ನಾರುತ್ತಿದೆ. ಸೊಳ್ಳೆಗಳ ಕಾಟದಿಂದ ಗ್ರಾಮಸ್ಥರು ನಿದ್ದೆಯಿಲ್ಲದೆ ನರಳಾಡುವಂತಾಗಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅಂತ ಹೊನ್ನಪ್ಪನಹಳ್ಳಿ ನಮ್ದು. ನಾವು 2 ವರ್ಷದಿಂದ ಗೌಡ್ಗೆರೆ ಪಂಚಾಯತಿಗೆಲ್ಲ ಹೋಗಿ ಗಲಾಟೆಗಳು ಮಾಡಿ ಮೆಂಬರ್ಗಳಿಗೆಲ್ಲ ಹೇಳಿ ಊರಲ್ಲೆಲ್ಲ ದೊಡ್ಡವ್ರಿಗೆಲ್ಲ ಹೇಳಿದ್ರು ಏನು ಪರಿಹಾರ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನು ಒಂದು ಅನುಕೂಲನೂ ಮಾಡ್ತಾ ಇಲ್ಲ. ಒಂದ್ ಚರಂಡಿ ಇಲ್ಲ, ಒಂದ್ ರೋಡ್ ಇಲ್ಲ, ಒಂದ್ ಏನು ಅನುಕೂಲ ಮಾಡ್ತಾ ಇಲ್ಲ ನಮ್ಗೆ. ಎಷ್ಟು ಸರಿ ನೆನ್ನೆ ಎಲ್ಲ ಮಂಡಲವ್ರು ಬಂದಾರ ಹೇಳಿದೀವಿ, ಏನು ನಮ್ಗೆ ಅನುಕೂಲ ಮಾಡ್ತಾ ಇಲ್ಲ. ನೆನ್ನೆ ಮಾಡಿಸ್ತೀವಿ ಅಂತ ಹೇಳಿ ಮಾಡ್ತಾ ಇಲ್ಲ. ರೋಡಾಗ ಚರಂಡಿ ನೀರೆಲ್ಲ ರೋಡಾಗೆ ಬರ್ತವೆ, ಎಲ್ಲ ಹುಳುಗಳಾಗಿ ಮನೆಗಳಿಗೆಲ್ಲ ನುಗ್ತಾವೆ ಚರಂಡಿ ನೀರೆಲ್ಲ. ನಾವ್ ಹೆಂಗಿರ್ಬೇಕು? ಎಲ್ಲ ವಯಸ್ಸಾಗಿರೋರು ಅವ್ರಿಗೆಲ್ಲ ಹುಷಾರಿರಲ್ಲ. ಅವ್ರೆಲ್ಲ ಏನು ಹೇಳಿದ್ರು ಏನು ಕೇಳ್ತಾ ಇಲ್ಲ ಸರ್ ನಮ್ಗೆ. ನೆನ್ನೆಲ್ಲ ಮಂಡಲವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ರು ಏನು ಕೇಳಿಲ್ಲ. ಮೆಂಬರ್ಗಳಿಗೂ ಹೇಳಿದೀವಿ ಮಾಡಿಸ್ತೀವಿ ಅಂತ ಹೇಳಿ ಮಾಡಿಸಿಲ್ಲ. ಚರಂಡಿ ನೀರೆಲ್ಲ ರೋಡಾಗೆ ಬರ್ತಾವೆ, ಮನೆಯೊಳಗೆ ನುಗ್ತಾವ್ ನೀರೆಲ್ಲನೂ. ಅವಾಗ 2 ವರ್ಷದಿಂದ ಸರ್ ನಮ್ಗೆ 2 ವರ್ಷದಿಂದ ಈ ತರ ನಮ್ಗೆ ಅನುಕೂಲನೇ ಮಾಡ್ತಾ ಇಲ್ಲ ಏನು ಗೌರ್ಮೆಂಟ್ ಇಂದ ನಮ್ಗೆ. ಮಾಡ್ತೀವಿ ಅಂತಾರೆ ಸರ್, ಮಾಡ್ತೀವಿ ಅಂತಾರೆ. ಹೇಳ್ದಾಗ ಹೋಗಿ ನೋಡ್ತಾರೆ, ತಿರುಗಿ ಮತ್ತೆ ಏನು ಈ ಕಡೆ ಏನು ಗಮನಕ್ಕೆ ತಗೊಳಲ್ಲ. ಮೂರ್ತಿ ಅಂತ ಪಂಚಾಯತಿಯವರು ಬಂದ್ರು, ನೆನ್ನೆ ಬಂದಿದ್ರು. ಬಂದ್ರೆ ಎಲ್ಲ ತೋರಿಸ್ವಿ. ನೆನ್ನೆ ಬಂದವ್ರು ನೆಂಬರ್ ಬಂದ್ರು ಮಾಡಿಸ್ತೀವಿ ಅಂದವ್ರು ತಿರುಗಿ ಬರ್ಲಿಲ್ಲ. ಚುನಾವಣೆ ಮಾತ್ರ ಬರ್ತಾರೆ, ಓಟ್ ಕೇಳ್ತಾರೆ. ಅವ್ರು ಓಟ್ ಬೇಕಾದ್ರೆ ಓಟ್ ಇದ್ ಮಾಡ್ಕೊಂಡು ಮಾತ್ರ ಹೊರಟೋತಾರೆ. ನಮ್ಗೆ ಏನು ಅನುಕೂಲ ಇಲ್ಲ. ನೀರ್ ಕೇಳಿದ್ರೆ ನೀರ್ ಬಿಟ್ರೆ ಕುಡಿದ್ಬಿಟ್ಟು ವಾಟರ್ ಮ್ಯಾನ್ ಬಿಟ್ರೆ ರಾತ್ರಿ ಎಲ್ಲ ಬಿಟ್ಬಿಡ್ತಾನೆ. ಇಲ್ಲ ಅಂದ್ರೆ 3 ದಿನ ಆಗಲಿ 4 ದಿನ ಆಗಲಿ ನೀರ್ ಬಿಡಲ್ಲ. ಪಂಚಾಯತಿ ಹತ್ರ ಹೋದ್ರೆ ಕೇಳಿದ್ರೆ ಅವ್ರು PDO ಅವ್ರು ಇದು ನೋಡಿದ್ರೆ ಅವ್ರು ಹೇಳ್ತೀವಿ ಹೋಗ್ರಿ ಅಂತ ಬರಲ್ಲ. ನೆಂಬರ್ ಕೇಳಿದ್ರೆ ಕೆಲ್ಸಗಳಾಗಲ್ಲ. ಜೋರಾಗಿ ಮಾತಾಡಿದ್ರೆ ಏನನ್ನ ಪಂಚಾಯತಿ ಹತ್ರ ಹೋದ್ರೆ ಕೆಲ್ಸಗಳು ಮಾಡಿಸ್ಬೇಕು ಅಂದ್ರೆ ಏನು ಒಂದು ಲೆಟರ್ ಕೂಡ ಕೊಡಲ್ಲ ನಮ್ಗೆ. ಏನಾರು ಬೇಕು ಅಂದ್ರೆ ಚುನಾವಣೆ ಟೈಮಾಗ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಂತಾರೆ. ಇನ್ನು ನಾವ್ ಏನಕ್ಕೂ ಬೇಕಿಲ್ಲ, ವೋಟ್ ಹಾಕಕ್ ಮಾತ್ರನೇ ಇವ್ರಿಗೆ ನಮ್ಗೆ ಬೇಕಿರೋದು. ನೋಡಿ ನಮಗೆ ಹುಷಾರಿಲ್ಲ. ನೋಡಿ ಈಗ ಅವಾಗ ಇದು ತೋರಿಸ್ತೀನಿ, ಈ ಚರಂಡಿಗಳಾಗ ಓಡಾಡಿ ನೋಡ್ರಿ ಈ ತರ ಆಗವೆಲ್ಲಾನು. ಯಾರು ನಮ್ಗೆ ರೆಸ್ಪಾನ್ಸ್ ಕೊಡೋದು? ಕಷ್ಟ ನಾವು ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಈ ತರ ಮಾಡಿದ್ರೆ 4 ನೆಂಬರ್ಗಳವ್ರೆ. ಒಬ್ಬ ಅಪ್ಪನು ಜಡೆಗಳು ಬಿಟ್ಕೊಂಡು ಹೊರಟೋತಾನೆ ಪೂಜಾರಪ್ಪನು. ಇನ್ನೊಬ್ಬ ಅಪ್ಪನು ಇತ್ತ ತೋಟಲ್ ಅಡಿಗೆ ತೋಟದಾಗೆ ಚೆಕ್ಕೊಂಡು ಕೂಕೊಂತಾನೆ. ಇನ್ನೊಬ್ಬ ಅಪ್ಪನು JCB ಕೊಂಡಾನೆ JCB ಕೆಲ್ಸಕ್ಕೆ ಹೊರಟೋತಾನೆ. ಇನ್ನೊಬ್ಬ ಅಪ್ಪನು ತೋಟದಾಗ ಮಗುಳು ಬಿಡ್ಸ್ಕೊಂಡು ಕೂಕೊಂಡ್ರೆ ಇವ್ರು ಏನಕ್ಕೆ ಎಲೆಕ್ಷನ್ಗೆ ನಿಲ್ಬೇಕು? ಅವ್ರ ಮಟ್ಟಕ್ಕೆ ಅವ್ರ ಮನೆಗಳಾಗಿದ್ದಿದ್ರೆ ನಾವು ಬೇಜ್ ಕಾರ್ಡ್ ಯಾವನೊಬ್ಬ ನಿಂತ್ಕೊಂಡು ಮಾಡೋನು. ಅದು ಬಿಟ್ಬಿಟ್ಟು ನಮ್ಗೆ ಬೇಕಿಲ್ದಿರೋರು ಇವ್ರು ಎಲೆಕ್ಷನ್ಗೆ ನಿಂತು ಒಂದು ಪೊಲೀಸ್ ಅಂತ ಸರಿಯಾಗಿ ನ್ಯಾಯವಾಗಿ ಬರಲ್ಲ, ಏನಕ್ಕೂ ಬರಲ್ಲ. ಏನಕ್ಕೆ ಬೇಕಿಂತವ್ರು? ಇನ್ನು ಇದಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಸಹ ಕ್ಯಾರೆ ಅನ್ನುತ್ತಿಲ್ಲ. ಅಧಿಕಾರಿಗಳು ಉಡಾಫೆ ಉತ್ತರಗಳಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಯಾವಾಗ್ಲೂ ನಂಗೆ ಚರಂಡಿ ಹೋಗ್ತಾ ಇದ್ರೆ ಮೊದಲೇ ಕಾಯಿಲೆ ಅದು ನೆಲ್ಲಿ ನೀರು ಬರಲ್ವಾ? ಬರೀ ಚರಂಡಿ ನೀರೇ ಅದು. ಮತ್ತೆ ವಾಸ ಮಾಡೋದು ಇಲ್ಲ ಸರ್, ಬೀಗ ಹಾಕಿದೀವಿ. ಇನ್ ಸ್ಮೆಲ್ ಅಲ್ಲಿ ಹೆಂಗಿರ್ತಾರ ಅವ್ರು ನಮ್ಮ ಮನೆಗೆ ಇಳಿಯಕ್ಕಾಗಲ್ಲ ಸರ್. ನಮ್ಗೆ ಆ ಮನೆಗಿರೋದೆಲ್ಲ ನೋಡಿ ಹೆಂಗಾಗೈತಿ. ಇಷ್ಟು ಸರಿ ಮೆಂಬರ್ಗಳಿಗೆ ಮಂಡಲವ್ರಿಗೆ ಎಲ್ಲ ತೋರಿಸಿದೀವಿ ಸರ್, ಏನ್ ಅನುಕೂಲನೂ ಮಾಡ್ಕೊಟ್ಟಿಲ್ಲ ಇವ್ರಿಗೆ.
ಇವ್ರಿಗೆ ಇವರು ಪಾಪ ಕೆಲಸ ಕೈಲಾಗಲ್ಲ ಕೆಲ್ಸಗಳು ಮಾಡಕ್ಕೆ. ವನವಾಸ ಮಾಡೋದು ನಾವು ಕೈಲಾಗ್ತಿದ್ದವ್ರು ಮಕ್ಕಳಿದ್ದವರು ಅದನ್ನ ಪೇಷಂಟ್ ಹೆಂಗೆ ನಾವು ವನವಾಸ ಮಾಡೋದು ಚರಂಡಿ ನೀರು ಬಂದ್ರೆ ಪೈಪ್ ಮೇಲೆ ನಾನು ತಗೊಳ್ಕೊಂಡು ನೀರು ಚೆಲ್ಲಿದ್ದೀಯ ಅಂತಂದೇಳಿ ಅಂತ ನಾವು ಚರಂಡಿಯಾಗ ನೀರ್ ನಿಂತ್ಕೊಂಡು ಒಳಕ್ಕೆ ಹುಳುಗಳೆಲ್ಲ ಬರ್ತಾವ ಸರ್. ಕ್ಲೀನ್ ಮಾಡಿದ್ರು ಅವ್ರಿಗೆ ಎಷ್ಟು ದಿನ ಹೋಗಿ ಹೇಳಿ ಬಂದ್ರು ಅವ್ರು ಇದ್ ಮಾಡ್ತಾ ಇಲ್ಲ. ಹುಡುಗರ್ಗ್ ಹುಷಾರಿಲ್ದ 2 ವರ್ಷದಿಂದ ಆಸ್ಪತ್ರೆಗೆ ತಿರ್ಗಾಕ್ ನಮ್ಗೆ ಎಲ್ಲಿಂದ ಬರ್ತೈತೆ ಹೇಳ್ರಿ ಸರ್. ಕೂಲಿ ಮಾಡ್ಬೇಕು, ಹುಡುಗರ್ನ ಸಾಕ್ಬೇಕು, ಇದು ಚರಂಡಿ ನೀರಿಂದಲೇ ನಮ್ಗೆ ತೊಂದ್ರೆ ಆಗ್ತಾ ಐತೆ. ಹೆಂಗೆ ಇವ್ರ ಹತ್ರ ನಾನು ಹೇಳಕ್ ಹೋದ್ರೆ ನೀವ್ ಹೋಗ್ರಿ ಬರ್ತೀವಿ ನಾವ್ ಮಾಡ್ತೀವಿ ಅಂತ ಮೊರಲ್ಲ ಅವ್ರು ಮಾಡಲ್ಲ ಸರ್. ಅವ್ರು ಏನನ್ ಹೇಳಕ್ ಹೋದ್ರೆ ಏನೋ ಗಲಾಟೆಗಳಿಗೆ ಬರ್ತಾರೆ. ಏನಂತ ಹೇಳ್ತೇವೆ ಅಂದ್ರೆ ಚರಂಡಿಯಾಗ ನೀರ್ ಹಾಕ್ತಂದ್ ಮಾಡಿಲ್ವ ನಮ್ಮವಾಗ ಮಾಡಿದ್ವಿ ಬರ್ತೀವಿ ಅಂತ ಬರಲ್ಲ ಏನಿಲ್ಲ ಅವ್ರು. ಅವ್ರಿಗೆ ನಾನು ಹೇಳಕ್ ಹೋದ್ರು ಆಗಲ್ಲ. 4 ಜನ ಅವ್ರ ಸರ್ ನಂಬರ್ಗಳು. ಒಬ್ರನ್ನ ಇಲ್ಲಿಗೆ ಬಂದ್ ನೋಡಿ 7 ದಿವಸ ಮಾತ್ರ ಇಲ್ಲಿಗೆ ಬರ್ತಾರೆ, ತಿರ್ಗಿ ಹೊರಟೋಗ್ತಾರೆ. ನೋಡ್ಬಿಟ್ಟು ಹೋದವ್ರು ತಿರ್ಗಿತ್ತು ಅಡ್ರೆಸ್ಗೆ ಬರಲ್ಲ. ನಾವೆಲ್ಲ ಮನೆ ಪಕ್ಕದಾಗೆಲ್ಲ ಜಗಳಗಳು. ಇವಾಗ ವಯಸ್ಸಾದವ್ರು ಇರ್ತಾರೆ, ಮಕ್ಳು ಇರ್ತಾರೆ, ಚರಂಡಿಗೆ ಬಿದ್ರೆ ಯಾರು ಸಹ ಆಗೋದಿಲ್ಲ. ಏನಾದ್ರೂ ಇದ್ದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ನಾಸೀರ್ ಜೊತೆ ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ opposite to Canara Bank, BB Road, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಚಿಮುಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಜಯಗಳಿಸಿದ್ದ ವೆಂಕಟೇಶ್ ಖಾಲಿ ಡಬ್ಬ ಹೇಳಿಕೆಗೆ ಆಕ್ರೋಶ ಕೇಳಿಬಂದಿದೆ. ವೆಂಕಟೇಶ್ ವಿರುದ್ಧ ಯಲುವಳ್ಳಿ ರಮೇಶ್ ಸೇರಿದಂತೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಡಬ್ಬ ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ.
ಎಸ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿನ ಮುಖಂಡರಲ್ಲಿ ಅಸಮಾಧಾನ ಮತ್ತೊಮ್ಮೆ ಭುಗಿಲೆದ್ದಿದೆ. ಚಿಮುಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಶಾಸಕ ಪ್ರದೀಪ್ ಈಶ್ವರ್ ಯಲುವಹಳ್ಳಿ ರಮೇಶ್ ಅವರನ್ನ ಬೆಂಬಲಿಸಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು. ಅದೇ ರೀತಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಯಾಗಿ ವೆಂಕಟೇಶ್ ಅವರು ಚುನಾವಣೆಯಲ್ಲಿ ಸಮರ ಸಾರಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗೆಲುವಿಗೆ ಬಹುಮುಖ್ಯ ಪಾತ್ರ ವಹಿಸಿದ್ದ ಎನ್ಸಿ ವೆಂಕಟೇಶ್ ಅಲಿಯಾಸ್ ಭರಣಿ ವೆಂಕಟೇಶ್ ಅವರು ಕಾಲಕ್ರಮೇಣ ಒಂದೇ ಪಕ್ಷದಲ್ಲಿ ವಿರೋಧಿಗಳ ರೀತಿಯಾಗಿದ್ರು. ಇದಾದ ನಂತರ ವೆಂಕಟೇಶ್ ಅವರು ಸಚಿವ ಸುಧಾಕರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಚಿಮುಲ್ ಚುನಾವಣೆಗೆ ಸಿದ್ಧರಾಗ್ತಾ ಇದ್ರು. ಆದರೆ ಬೆಂಗಳೂರು ಬಾಯ್ಸ್ ಅಂತಲೇ ಫೇಮಸ್ ಆಗಿದ್ದ ವೆಂಕಟೇಶ್ ಅವರನ್ನ ಶತಾಯ ಗತಾಯ ಸೋಲಿಸಬೇಕು ಅಂತ ಶಾಸಕ ಪ್ರದೀಪ್ ಈಶ್ವರ್ ಯಲುವಹಳ್ಳಿ ರಮೇಶ್ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಅದರಂತೆ ರಾಜಕೀಯ ತಂತ್ರ, ರೆಸಾರ್ಟ್ ರಾಜಕೀಯ ಎಲ್ಲವೂ ನಡೆದಿತ್ತು. ಆದರೆ ಮತದಾರರು ಮಾತ್ರ ಸಚಿವ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ರವರಿಗೆ ಮತ ನೀಡಿ ಗೆಲ್ಲಿಸಿದ್ರು. ಇನ್ನು ಗೆದ್ದ ಖುಷಿಯಲ್ಲಿದ್ದ ವೆಂಕಟೇಶ್ ಅವರು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಪರೋಕ್ಷವಾಗಿ ಖಾಲಿ ಡಬ್ಬ ಎಂದು ಪದ ಬಳಸಿ ಆಕ್ರೋಶ ಹೊರಹಾಕಿದ್ರು. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು ಮತ್ತು KP ಬಚ್ಚೇಗೌಡರು ಮತ್ತು ನಮ್ಮ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ನುಗ್ತಳ್ಳಿ ರವಿಯವರು, ರಾಜೇಶ್ ಅವರು, ಎಲ್ಲ ನನ್ನ ಸ್ನೇಹಿತರುಗಳೆಲ್ಲ ಆ ಪಕ್ಷದ ನನ್ನ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರೂ ನನಗೆ ಅಂಥ ಕೆಲಸ ಮಾಡಿಲ್ಲ. ಮತದಾರ ಪ್ರಭುಗಳು. ಇನ್ನು ಚಿಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಯಲುವಹಳ್ಳಿ ರಮೇಶ್ ಅವರು ಸೋತ ಬಳಿಕ ವೆಂಕಟೇಶ್ ರವರ ಹೇಳಿಕೆಗೆ ಕೆಂಡಾಮಂಡಲ ಆಗಿರುವ ಲೋಕಲ್ ಬಾಯ್ಸ್ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ಬಾಯ್ಸ್ ವಿರುದ್ಧ ಬೆಂಕಿ ಕಾರಿದ್ದು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ರಮೇಶ್ ಅವರ ಪರವಾಗಿ ಓಡಾಡಿದ್ದೀನಿ. ನಾನು ಓಡಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ತಡ ಆಗಿದೆ. ಅವರು ನಿಲ್ಲೋದು ನಮಗೆ ಗೊತ್ತಾಗಿದ್ದು. ಆಮೇಲೆ ನಾವು ಫೀಲ್ಡ್ಗಿಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವ್ರ ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಸಹಾಯ ಮಾಡಿ ರಾತ್ರಿ ಇರಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ ಅಲ್ಲ ರೀ. ಅವನಿಗೆ B ಫಾರಮ್ ಕೊಟ್ಟೋದು ನಾನು. ಮಾರ್ಕೊಂಡು ಹೋದವರು ನನ್ನಂತ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ರ? ನಾನು ಅವನು ಸಹಾಯ ಮಾಡಿರೋದ? ಯಾವ ತಲೆ ಮೇಲೆ ಎತ್ಕೊಂಡು ಓಡೋರು ಅಂತ? ಅವ್ರ ಗಡ್ಡ ನೋಡಿ, ಅವ್ರ ಗಡ್ಡ ನೋಡ್ಬಿಡು ಹೇಳಿ. ಅವ್ರ ಗಡ್ಡ ನೋಡ್ಬಿಟ್ಟು ಹೇಳಿ. ಅವ್ರ ಗಡ್ಡನೂ ಕೂದಲು ಸ್ವಲ್ಪ ತಾವು ನೋಡಿ. ಈಗ ನಮ್ಮನ್ನು ನೋಡಿ. ಅವ್ನು ನನಗಿಂತ 10 ವರ್ಷ ಚಿಕ್ಕವನು. ಕುಡಿಸಿ ಇಲ್ಲಿ ನಿಮ್ಮ ಮುಂದೆ ಚರ್ಚೆ ನಡೀಲಿ. ಇಬ್ಬರಿಗೂ ಹೊಲ್ಸು ತಿನ್ನೋ ಕೆಲಸ ಮಾಡಿಬಿಟ್ಟು ಏನು ಆಂಜನಪ್ಪನ ತಲೆ ಮೇಲೆ ಹೊತ್ಕೊಂಡು ಏನೋ ಓಡಾಡ್ಬಿಟ್ಟು ಅಂತೆ. ನಾವು ರಾಜಕೀಯನೇ ಬೇಡ ಅಂತ ಇವನು ಮಾಡಿದ ಕೆಲಸಕ್ಕೆ ಮೊಯ್ಲಿಯವ್ರ ಹತ್ರ ಉಗಿಸ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನಮ್ಮ ತಂದೆ ದೇವರಾಜ್ ಅರಸು ಅವ್ರ ಮಕ್ಕಳಿಂದ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನನ್ನನ್ನು. ಜಯೇಶ್ ಪಟೇಲಿಂದ ಬಂಗಾರಪ್ಪನಾದಿಯಾಗಿ. ಇವನು ಮಾಡಿದ್ದ ಹೆಚ್ಚಿಗೆ ಕೆಲಸದಿಂದ ನಿಮ್ಮ ಜೊತೆಯಲ್ಲಿರೋರು, ನೀವು B ಫಾರ್ಮ್ ಕೊಟ್ಟವರು ನಿಮ್ಮ ಜೊತೆಯಲ್ಲಿ ಇಲ್ಲ, ಎಂಥ ರಾಜಕೀಯ ಮಾಡುವುದು ನೀವು ಅಂತ ಮೊಯ್ಲಿಯವ್ರು ಕೇಳಿದ್ದ ಹೊತ್ತು ನನ್ನನ್ನು. ಅವತ್ತು ಹೇಳಿದೆ ನಾನು, ಇವತ್ತಿನಿಂದ ನನಗೆ ಅಸೆಂಬ್ಲಿಗೆ ಸೀಟೇ ಸಿಗೋದಿಲ್ಲ ಅಂತ. ಕೇಳ್ಕೊಳ್ಳಿ, ಶಿವಶಂಕರ್ ರೆಡ್ಡಿ ಸಾಕ್ಷಿ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮುಖಂಡರುಗಳಿಗೆಲ್ಲ ಗೊತ್ತಿದೆ ಈ ಸಬ್ಜೆಕ್ಟು. ಅವನು ನಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬಿಟ್ನಂತ. ತಲೆ ಮೇಲೆ ಹೊತ್ಬಿಟ್ಟು ಅದು ಹೇಳೋದಕ್ಕೂ ಒಂದು ಇದಿರಬೇಕು. 25 ವರ್ಷ ಯಾರಾದರೂ ತಲೆ ಮೇಲೆ ಹೊತ್ಕೊಂಡು ಒಬ್ಬ ಮನುಷ್ಯನ ಓಡಾಡ್ಬಿಡೋಕ್ಕಾಗ್ತದಾ? 20 ನಿಮಿಷ ಎತ್ಕೊಂಡು 82 kg ಇರ್ಬೋದು ನಾನು. 10 ನಿಮಿಷ ಎತ್ಕೊಂಡ್ರೆ ತಲೆ ಮೇಲೆ ಅವನೇ ಬಿದ್ದೋಗ್ತಾನೆ. ಹೇಳೋದಕ್ಕೂ
ಒಂದು ಇದಿರಬೇಕು. ಇವರಿಂದ ನೋವು ಅನುಭವಿಸಿದ್ದೀನಿ ನಾನು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮನೆ ಮೂರು ಬಾಗಿಲು ಆದಂತಾಗಿದ್ದು ಸ್ವಪಕ್ಷದವರೇ ಬೀದಿ ಕಾಳಗಕ್ಕೆ ನಿಂತಿದ್ದು ರಾಜಕೀಯ ಮುಖಂಡರ ಬಾಯಲ್ಲಿ ಖಾಲಿ ಡಬ್ಬಗಳ ಹೇಳಿಕೆಗಳು ಮತ್ಯಾವ ಸ್ವರೂಪ ಪಡೆದುಕೊಳ್ಳುವುದೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಣ್ಣು ಮಕ್ಕಳು ವಿವಿಧ ರಂಗಗಳಲ್ಲಿ ತಮ್ಮ ಪ್ರಾತಿನಿಧ್ಯ ಸಾಧಿಸುತ್ತಿರುವ ಇಂದಿನ ದಿನಗಳಲ್ಲಿಯೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗುಗಳು ಜೀವಂತವಾಗಿರುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ TG ಶಿವಶಂಕರೇಗೌಡರವರು ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಹಾಗೂ ಜನಸ್ಪಂದನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ TG ಶಿವಶಂಕರೇಗೌಡ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ, ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಾದ TP ರಾಮಲಿಂಗೇಗೌಡ, ಜಿಲ್ಲಾಧಿಕಾರಿ G ಪ್ರಭು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತಿತರರು ಹಾಜರಿದ್ದರು. ಬಳಿಕ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ TG ಶಿವಶಂಕರೇಗೌಡ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಅವಕಾಶಗಳನ್ನು ನೀಡಿದಾಗ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗಿದ್ದು, SSLC, PUC, ಪದವಿ, ಸ್ನಾತಕೋತ್ತರ ಪದವಿ, CET ಸೇರಿದಂತೆ ವಿವಿಧ ಹಂತದ ಕೋರ್ಸ್ಗಳಲ್ಲಿ ಹೆಣ್ಣು ಮಕ್ಕಳೇ ಮೊದಲ ರ್ಯಾಂಕ್ಗಳನ್ನು ಪಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಹೆಣ್ಣು ಮಕ್ಕಳು ವಿವಿಧ ರಂಗಗಳಲ್ಲಿ ತಮ್ಮ ಪ್ರಾತಿನಿಧ್ಯ ಸಾಧಿಸುತ್ತಿರುವ ಇಂದಿನ ದಿನಗಳಲ್ಲಿಯೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗುಗಳು ಜೀವಂತವಾಗಿರುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತಿದೆ. ಇನ್ನಾದರೂ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸ್ವಾತಂತ್ರ್ಯಕ್ಕೆ ಒತ್ತು ನೀಡಿ ಅವರನ್ನು ಸಮಾಜದ ಪ್ರಧಾನ ವಾಹಿನಿಗೆ ತರಬೇಕು. ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಲಹೆ ಮಾಡಿದರು. ಏನು ಅಂತ ಹೇಳಿದ್ರೆ ಅತಿ ಹೆಚ್ಚಿನದಾಗಿ ನಾನು ನೋಡ್ತಾ ಇದ್ದೀನಿ, ಬಾಲ್ಯ ವಿವಾಹದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ಟೀಮನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನೂ 9ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಚಿಕ್ಕ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಸ್ವಂತ ಅಕ್ಕಂದಿರೇ ಆ ಒಂದು ಮೈನರ್ ಮಕ್ಕಳಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಂಥ ವೇಳೆ ಆ ಮಕ್ಕಳ ಇನ್ನೂ ಆಟ ಆಡುವಂಥ ಒಂದು ವಯಸ್ಸು, ಆ ವಯಸ್ಸಲ್ಲಿ ಜವಾಬ್ದಾರಿಯನ್ನು ಒತ್ತಿಕೊಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಹಿರಿಯರಿಂದ ನೋಡ್ಕೊಂಡು ಬಂದಿದ್ವಿ. ಯಾಕೆ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಹೆಣ್ಮಕ್ಳು ಹಿಂದೆ ಎಲ್ಲ ಮನೆಗೆ ಹೊರೆ ಆಗ್ತಾರೆ, ದೊಡ್ಡವರಾದಾಗ ಮಕ್ಕಳಿಗೆ ಇಮಿಡಿಯೇಟಾಗಿ ಮದುವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಸಮಾಜ ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕಾಗಲಿಲ್ಲ ಈ ಅಪ್ಪ ಅಮ್ಮನಿಗೆ ಅಂತ ಆಡ್ಕೋತಾರೆ ಅಂತೇಳಿ ಸಮಾಜಕ್ಕೆ ಎದುರಿ ಬಾಲ್ಯ ವಿವಾಹಗಳನ್ನು ಹೆಚ್ಚು ಒತ್ತಿಂದಾಗಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಆ ಕಾಲದಿಂದ ನಾವು ನೋಡ್ತಾ ಇದ್ದೀವಿ. ಹಿಂದೆ ಎಲ್ಲ ಹೆಣ್ಮಕ್ಳಿಗೆ 9ನೇ ಕ್ಲಾಸ್ 8ನೇ ಕ್ಲಾಸ್ ಆದಮೇಲೆ ಮುಂದಕ್ಕೆ ಸ್ಕೂಲ್ಗೆ ಸೇರಿಸ್ತಾನೆ ಇರಲಿಲ್ಲ. ಅದೇ ಊರಲ್ಲಿ ಶಾಲೆಗಳಿದ್ದರೆ ಮಾತ್ರ ಕಳಿಸ್ತಾ ಇದ್ರು. ಬೇರೆ ಊರಿಗಂತೂ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ಹೋಗೋದಕ್ಕೆ ಅವಕಾಶ ಕೊಡ್ತಾನೆ ಇರಲಿಲ್ಲ. ಏನಿದ್ರು ಗಂಡು ಮಕ್ಕಳಷ್ಟೇ ಓದೋದಕ್ಕೆ ಅವಕಾಶ. ಯಾಕೆಂದರೆ ಆ ಕಾಲದಲ್ಲೆಲ್ಲ ಹಾಸ್ಟೆಲ್ಗಳು ಇರಲಿಲ್ಲ. ಮತ್ತು ಹೆಣ್ಣು ಮಕ್ಕಳಿಗೆ ಹೋದಾಗ ಅಪ್ಪ ಅಮ್ಮನಿಗೆ ನಮ್ಮ ಮಕ್ಕಳು ಹೆಣ್ಮಕ್ಳು ಸೇಫ್ಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು ಆವಾಗ ಕಡಿಮೆ ಇತ್ತು. ರೈತಾಪಿ ಜನಕ್ಕೆ ವಿದ್ಯಾಭ್ಯಾಸ ಕಡಿಮೆ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಬಾಲ್ಯ ವಿವಾಹಗಳು ಇನ್ನೂ ಜೀವಂತವಾಗಿರುವುದು ಖೇದಕರ. ಹೆಣ್ಣು ಮಗುವಿಗೆ 18 ವರ್ಷಗಳ ಒಳಗೆ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧ. 18 ವರ್ಷದೊಳಗಿನ ಹೆಣ್ಣು ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿ ಬೆಳೆದಿರುವುದಿಲ್ಲ. ಇದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ. ಸಮೀಪದ ಎಲ್ಲಿಯೇ ಆಗಲಿ ಬಾಲ್ಯ ವಿವಾಹ ಆಗುತ್ತಿರುವುದು ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಥವಾ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಬಾಲ್ಯ ವಿವಾಹಗಳನ್ನು ಶೂನ್ಯಕ್ಕೆ ತರಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು. ಇದು ದೇಶದ ಪ್ರತಿಯೊಬ್ಬರ ಜವಾಬ್ದಾರಿಯೂ ಆಗಬೇಕು ಎಂದರು. ಈ ಒಂದು ಸ್ವಾತಂತ್ರ್ಯ ಬಂದು 75 ವರ್ಷಕ್ಕೂ ಹೆಚ್ಚು ಆದರೂ ಸಹ ಇವತ್ತು ಬಾಲ್ಯ ವಿವಾಹ ಆಗ್ತಾ ಇದೆ ಅಂತಂದರೆ ಅದು ನಮಗೆ ಅತ್ಯಂತ ಖೇದಕರವನ್ನು ತೊಂತಕ್ಕಂಥ ಪರಿಸ್ಥಿತಿ. ದಯವಿಟ್ಟು ಇದರ ಬಗ್ಗೆ ತಾವೆಲ್ಲರೂ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಇನ್ನೊಬ್ಬರನ್ನು ಬೇರೆಯವರಿಗೂ ಹಂಚಬೇಕು.
ಒಂದು ಮಗು 18 ವರ್ಷಕ್ಕೆ ವಯಸ್ಸಿನ ಒಳಗೆ ಮದುವೆ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಯಾಕಂತಂದರೆ ಆ ಮಗುವಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇರೋದಿಲ್ಲ. ಸೊ ಇದು ಸೈಂಟಿಫಿಕ್ ಆಗಿ ಇರ್ತಕ್ಕಂಥದ್ದು ವಿಚಾರ. ಸೊ ದಯವಿಟ್ಟು ಅಂತಹ ಪ್ರಕರಣಗಳು ಚಿಕ್ಕಬಳ್ಳಾಪುರದಲ್ಲೂ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಬಂತು. ಇದರ ಬಗ್ಗೆ ಎಲ್ಲರೂ ನಾವು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಇದು ನಮ್ಮ ಹೊಣೆ. ಅಂತಹ ಅಪರಾಧಗಳು ಆಗದೆ ಹಾಗೆ ತಡೆಯುವುದು ನಮ್ಮ ಜವಾಬ್ದಾರಿ ಇರುತ್ತೆ. ದುರದೃಷ್ಟವಶಾತ್ ತಂದೆ ತಾಯಿಗಳೇ ಮತ್ತು ಸಂಬಂಧಿಕರೇ ಸೇರಿಕೊಂಡು ಆ ಮಗುವಿಗೆ ವಿವಾಹ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಾರ್ತ್ ಕರ್ನಾಟಕದಲ್ಲಿ ನಾವು ಹೋದಾಗ ಅಂತಹ ತುಂಬ ಕೇಸುಗಳನ್ನು ನಾವು ನೋಡಿದ್ದೇವೆ. ದಯವಿಟ್ಟು ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಡಿ. ಶಾಲಾ ಕಾಲೇಜಿನಲ್ಲಿ ಒಂದು ಮಗು ಬರಲಿಲ್ಲ, ರಜೆ ಇದೆ 1 ವಾರದಲ್ಲಿ ಅಂತಂತಂದರೆ ಅದು ಶಾಲೆಯಲ್ಲಿರ್ತಕ್ಕಂಥ ಟೀಚರ್ ಇರ್ಬೋದು, ಆ ಮಗುವಿನ ಸಹೋದ್ಯೋಗಿ ಇರ್ಬೋದು, ಯಾರೂ ಸಹ ಚೈಲ್ಡ್ ಹೆಲ್ಪ್ ಲೈನ್ ಇದೆ 1098, ದಯವಿಟ್ಟು ಅದಕ್ಕೆ ಕಾಲ್ ಮಾಡಿ ಇದರ ಬಗ್ಗೆ ವಿಚಾರಣೆ ಮಾಡ್ಬೋದು. ಒಂದು ಮಗುವಿನ ಜೀವನ ಹಾಳಾಗೋದನ್ನು ನಾವು ತಡಿಬೋದು. ಇನ್ನೊಂದು ಇದರ ವೈರುಧ್ಯ ಏನಂತಂದರೆ, ಇವತ್ತು ನಾವು ಜೈಲಿನಲ್ಲಿ ಹೋಗಿ ನೋಡಿದರೆ ಸುಮಾರು 80% ಯಾರು ಕೈದಿಗಳಿದ್ದಾರೆ ಅವರೆಲ್ಲ ಈ ಪೋಕ್ಸೋ ಕೇಸ್ ಎಲೋಪ್ ಆಗ್ತಾರೆ, ಓಡಿ ಹೋಗ್ತಾರೆ. ಲವ್ ಕೇಸು ಮಕ್ಕಳಿಗೆ ನಾವು ಇದನ್ನು ತಿಳಿ ಹೇಳಬೇಕಾಗಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ.
ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಇಲ್ಲೊಬ್ಬ ಬಹುಮುಖ ಪ್ರತಿಭೆ ಸತತ 30 ವರ್ಷಗಳಿಂದಲೂ ಎಲೆಮರೆಕಾಯಿಯಂತೆ ಚಿತ್ರಕಲೆಯಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದ್ದು, ಇದೀಗ ಅವರ ಸಾಧನೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಈ ಕುರಿತು ಒಂದು ವರದಿ. ಸಾಧಿಸುವ ಛಲವಿದ್ದರೆ ಸಾಧನೆ ಸಾಧಕನ ಸ್ವತ್ತು ಎಂಬ ರೀತಿಯಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದಿಂದ ತಮ್ಮ ಕುಂಚದಿಂದ ವೈವಿಧ್ಯಮಯ ಚಿತ್ರಗಳನ್ನು ಮೂಡಿಸಿ ಇಂದಿನ ಪೀಳಿಗೆಗೆ ಆದರ್ಶವಾಗಿರುವ ಇವರ ಹೆಸರು ಚಿತ್ರಕಲಾವಿದ BP ಲೋಕೇಶ್ ಅಂತ. ತಮ್ಮ ವೈವಿಧ್ಯಮಯ ಚಿತ್ರಗಳಿಂದಲೇ ಜಿಲ್ಲೆಯ ಕಂಪನ್ನು ರಾಷ್ಟ್ರಮಟ್ಟದಲ್ಲಿ ಪಸರಿಸಿದ್ದಾರೆ. ಕಲಾದೇವಿಯ ವರಪುತ್ರರಾಗಿರುವ BP ಲೋಕೇಶ್ ರವರು ಯಾವುದೇ ಮಹಾಮಹಿಮರ ಹುಟ್ಟುಹಬ್ಬ, ಹಬ್ಬ ಹರಿದಿನಗಳು ಮತ್ತು ಗಣ್ಯ ವ್ಯಕ್ತಿಗಳ ಜನ್ಮದಿನ ಬರಲಿ ಅವರದೊಂದು ಚಿತ್ರ ಇವರ ಕುಂಚದಲ್ಲಿ ಮೂಡಿಬಂದಿರುವ ಚಿತ್ರಗಳು ಸಾಕ್ಷಿಯಾಗಿ ಸಿಗುತ್ತವೆ. ಇಂದಿನ AI ತಂತ್ರಜ್ಞಾನದ ಮುಂದೆ ನಶಿಸುತ್ತಿರುವ ಪಾರಂಪರಿಕ ಚಿತ್ರಕಲೆಯನ್ನು ಇಂದಿನ ಪೀಳಿಗೆ ಉಳಿಸಿ ಬೆಳೆಸಿಕೊಂಡು ಹೋಗಲು ಉಚಿತವಾಗಿ ಚಿತ್ರಕಲೆಯ ತರಬೇತಿ ನೀಡ್ತಾ ಇದ್ದಾರೆ. ಹಲವು ದಶಕಗಳ ಕಾಲ ಸಲ್ಲಿಸಿರುವ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಈಗ ಅವರ ಮುಕುಟಕ್ಕೆ ಮತ್ತೊಂದು ಗರಿ ಮುಡಿಗೇರಿಸಿಕೊಂಡು ಅವರ ಕಲೆಗೆ ಹಾಗೂ ಆ ಭಾಗದ ಚಿತ್ರಕಲಾವಿದರಿಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ಪ್ರಶಸ್ತಿಗಳು ಸಾಧಕನ ಹೆಮ್ಮೆ, ಜವಾಬ್ದಾರಿ ಹೆಚ್ಚಿಸುವುದರ ಜೊತೆಗೆ ಯುವಜನತೆಗೆ ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಇವರು ಸುಮಾರು 30 ವರ್ಷಗಳಿಂದ ಚಿತ್ರ ಕಲಾವಿದರಾಗಿ ಮಾತ್ರವಲ್ಲದೆ ಛಾಯಾಗ್ರಾಹಕರಾಗಿ, ಕಿರುಚಿತ್ರ ನಿರ್ದೇಶಕರಾಗಿ, ಬರಹಗಾರನಾಗಿ, ನಟನಾಗಿ, ಸಂಭಾಷಣಾಕಾರರಾಗಿ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆ ಹಾಗೂ ಮಾನವೀಯ ಮೌಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವ ಹಾಗೆ ತಮ್ಮನ್ನು ತಾವು ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಇವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯವರು ಅವರ ಸಾಧನೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ನನ್ನ ಹೆಸರು BP ಲೋಕೇಶ್ ಅಂತ, ಚಿತ್ರಕಲಾವಿದರು, ಚಿಕ್ಕಬಳ್ಳಾಪುರ. ನನಗೆ ಈ ದಿನ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರ ಕಡೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಸುಮಾರು ಒಂದು 25-30 ವರ್ಷಗಳಿಂದ ಚಿತ್ರಕಲೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕಲ್ತಿದ್ದಾರೆ. ಮತ್ತೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹಲವಾರು ಕಡೆ ಮಾಡಿದ್ದೀನಿ. ಈ ಮಣ್ಣಿಂದ ಆಗ್ಬೋದು, ಈ ಕಾಗದದಿಂದ ಆಗ್ಬೋದು, ಈ ಮತ್ತು ಶಿಬಿರಗಳು ನಡೆಸಿದ್ದೀನಿ. ಚಿತ್ರಕಲೆ ಉಚಿತವಾಗಿ ಎಷ್ಟೋ ಸಾವಿರಾರು ಜನಕ್ಕೆ ಉಚಿತವಾಗಿ ನಾನು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಪರಿಗಣಿಸಿ ನನಗೆ ಇದೊಂದು ಅವಾರ್ಡ್ ಬಂದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ಕಡೆ ನಮ್ಮ ಡ್ರಾಯಿಂಗ್ ಅನ್ನೋದು ಏನಂದ್ರೆ ನಶಿಸ್ತಾ ಇದೆ.
ಅದು ಕೈಯಲ್ಲಿ ಬರೆಯುವಂಥದ್ದು ಇವಾಗ ನಶಿಸ್ತಾರೆ. AI ಬಂದ್ಮೇಲೆ ಡಿಜಿಟೀಕರಣ ಬಂದ್ಮೇಲೆ ಅಂತೂ ಕಂಪ್ಯೂಟರ್ ಮುಂದೆನೆ ನಿಂತು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಕೈ ಬರವಣಿಗೆ ಸ್ವಲ್ಪ ನಿಧಾನ ಆಗ್ತಿದೆ. ಅವೆಲ್ಲ ಹೋಗ್ಬಾರ್ದು ಅಂತಾನೆ ನಾನು ಚಿತ್ರಕಲೆ ಒಂದು ಶಿಬಿರಗಳನ್ನ ಹಲವಾರು ಕಡೆ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅವೆಲ್ಲ ನೋಡ್ಕೊಂಡು ಮತ್ತೆ ಈ ಶಿಬಿರಗಳಲ್ಲಿ ಮಕ್ಕಳು ಸಾವಿರಾರು ಜನ ಬರ್ತಾರೆ, ಕಲಿತಾರೆ, ತುಂಬಾ ಖುಷಿ ಆಗುತ್ತೆ. ಇವಾಗ ಅವರು ಅಷ್ಟೇ ಒಂದು ಲೆವೆಲ್ ಬಂದಿದ್ದಾರೆ, ಅವರು ಬರೆಯುವಂತ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳನ್ನ. ತುಂಬಾ ಖುಷಿ ಆಗುತ್ತೆ. ನಾನು ಹೇಳೋದಷ್ಟೇ, ಕಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಗೌರವ ಡಾಕ್ಟರೇಟ್ ಪಡೆದಿರುವ BP ಲೋಕೇಶ್ ರವರನ್ನು ಅವರ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಅವರ ಬಹುದೊಡ್ಡ ಆಸ್ತಿ ವಿದ್ಯಾರ್ಥಿ ಬಳಗ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ಡಾಕ್ಟರ್ BP ಲೋಕೇಶ್ ರವರು ಇಂತಹ ಮತ್ತಷ್ಟು ಪ್ರಶಸ್ತಿಯ ಗರಿಗಳನ್ನು ತಮ್ಮ ಮುಡಿಗೇರಿಸಿಕೊಳ್ಳಲಿ ಎಂದು MMTV ವಾಹಿನಿ ಆಶಿಸುತ್ತದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರದಲ್ಲಿ ಶ್ರೀ ಮಾತಾ ಮಹಾದೇವಿ ಭಕ್ತ ಮಂಡಳಿ ವತಿಯಿಂದ ಭಾಸ್ಕರ ಸ್ವಾಮಿ ಅವರ ನೇತೃತ್ವದಲ್ಲಿ ಶ್ರೀ ಮಾತಾ ಬ್ರಾಹ್ಮಿಣಿ ದೇವಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಭಕ್ತರು ರಥೋತ್ಸವವನ್ನು ಸಂತೋಷದಿಂದ ಎಳೆಯುವುದರ ಮೂಲಕ ತಮ್ಮ ಭಕ್ತಿಭಾವ ಮೆರೆದರು. ಬ್ರಹ್ಮರಥೋತ್ಸವದಲ್ಲಿ ನೂರಾರು ಮಂದಿ ಭಕ್ತರು ಭಾಗವಹಿಸಿ ಭಕ್ತಿಭಾವ ಮೆರೆದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಸಚಿವ KH ಮುನಿಯಪ್ಪ ಉದ್ಘಾಟಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ CSR ಅನುದಾನದ ಅಡಿಯಲ್ಲಿ ಆಕರ್ಷಕ ಮತ್ತು ಸುಸಜ್ಜಿತವಾದ ವಾಕಿಂಗ್ ಪಾತ್, ತಿಂಡ್ಲು ಸರ್ಕಲ್ನಲ್ಲಿ ಬಸ್ ತಂಗುದಾಣ ಮತ್ತು ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ 2.5 ಕೋಟಿ ರು ಅನುದಾನದ ಅಡಿ ಕೆರೆ ಏರಿ ರಸ್ತೆ ಅಭಿವೃದ್ಧಿ, ಅಂಗನವಾಡಿ ಕೇಂದ್ರ ಹಾಗೂ ಬಸ್ ನಿಲ್ದಾಣ, ಸಾರ್ವಜನಿಕರ ಬಳಕೆಗೆ ಆಹಾರ ಮತ್ತು ನಾಗರಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಚಾಲನೆ ನೀಡಿದ್ದಾರೆ. ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿ ನಮ್ಮ ಕ್ಷೇತ್ರಕ್ಕೆ ಸುಮಾರು 100 ಕೋಟಿ ರೂಪಾಯಿ ಹಂತ ಹಂತವಾಗಿ 20 ಕೋಟಿ ಒಂದ್ಸಾರಿ, 50 ಕೋಟಿ ಒಂದ್ಸಾರಿ, 20 ಕೋಟಿ ಒಂದ್ಸಾರಿ, 10 ಕೋಟಿ ಒಂದ್ಸಾರಿ, 100 ಕೋಟಿ ರೂಪಾಯಿ ಅಭಿವೃದ್ಧಿಗಳು ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿಗಳನ್ನ PWD ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆಗಳು ಇಂಥವೆಲ್ಲನೂ ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅದರಿಂದ ಒಳ್ಳೆ ಕೆಲಸ ಆಗ್ತದೆ. ಸರ್ಕಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿ ಅನುಕೂಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅಭಿವೃದ್ಧಿ ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಚೆನ್ನಾಗಿ. ಬಟ್ಟೇನಹಳ್ಳಿ ಸದಸ್ಯ ಮಹೇಶ್ ರವರಿಂದ ಸಚಿವರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ಶಾಂತ್ ಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ರೈತರಿಂದ ಅಕ್ರಮವಾಗಿ ಹಣ ವಸೂಲಿ, ಹೂ ಮಾರುಕಟ್ಟೆಗೆ ಏಕಾಏಕಿ ಲೋಕಾಯುಕ್ತ ದಾಳಿ, ವರ್ತಕರು ಫುಲ್ ಶಾಕ್.
ಸೂಕ್ತ ದಾಖಲೆಗಳು ಇಲ್ಲದೆ ವಾಹನಗಳ ಸಂಚಾರ, ಚಾಲಕರಿಗೆ ದಂಡ ಹಾಕಿ ಬಿಸಿ ಮುಟ್ಟಿಸಿದ ಪೊಲೀಸರು. ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗಿದ ಗ್ರಾಮ, ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಹಿಡಿಶಾಪ. ಚಿಮ್ಮಲ್ ಚುನಾವಣೆಯಲ್ಲಿ ಗೆದ್ದ ಭರಣಿ ವೆಂಕಟೇಶ್, ಹೇಳಿಕೆಗೆ ಯಲುವಳ್ಳಿ ರಮೇಶ್ ಬಣದಿಂದ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.